ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಮನುಷ್ಯ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೆಳಿಗ್ಗೆ ನಮ್ಮದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇವೆ ಮಸ್ಕತ್ನಿಂದ. ಅಂದರೆ ನಾನು ಮಸ್ಕತ್ಗೆ ಬಂದಿದ್ದೇನೆ. ಇದು ಸೆಕೆಂಡ್ ಟೈಮ್ ಫಾರಿನ್ ಟ್ರಿಪ್. ಲಾಸ್ಟ್ ಟೈಮ್ ದುಬೈಗೆ ಹೋಗಿದ್ವಿ, ಈ ಸತಿ ಮಸ್ಕತ್ಗೆ ಬಂದಿದ್ದೇವೆ. ದುಬೈಯಲ್ಲಿ ಜಾಸ್ತಿ ವ್ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ, ಈ ಸತಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವಂತ ಬಂದಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ಬೀಚ್ ವ್ಯೂ, ನಮ್ಮ ಹೋಟೆಲಿಂದ ಬೀಚ್ ವ್ಯೂ ತುಂಬ ಚೆನ್ನಾಗಿ ಕಾಣ್ತದೆ. ಇಲ್ಲಿ ಗುಡ್ಡ ಬದಿಯಲ್ಲೇ ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಜಾಸ್ತಿ ಗುಡ್ಡಗಳು, ಜಾಸ್ತಿ ಗುಡ್ಡ ಬೆಟ್ಟ. ನಮ್ಮ ಜೊತೆ ಶರಣಯ್ಯಪ್ಪ ಅವರಿದ್ದಾರೆ. ಶರಣಯ್ಯಪ್ಪ ನೀವು ಆಲ್ರೆಡಿ ನೋಡಿರ್ಬೋದು, ನಾವು ಅದೇ ತುಂಬ ಎರಡು ಸೀಸನಲ್ಲಿ ಜೊತೆಗಿದ್ವಿ. ತುಂಬ ಗಮ್ಮತ್ತಾಗ್ತಾ ಇದೆ ಇಲ್ಲಿ ಕೂಡ ಮಸ್ಕತ್ತಲ್ಲಿ. ಮತ್ತೆ ನಾದೀರ ಕೂಡ ಬಂದಿದ್ದಾಳೆ, ಹಾಗಾಗಿ ಗಿಚ್ಚಿಗಿಲಿಗಿಲಿ ಅವರು ಬಂದಿದ್ದಾರೆ. ಶಿವದತ್ ಸರ್ ಮುತಾಳಿಕೆಯಿಂದ ನಾವೆಲ್ಲ ಇವತ್ತು ಇಲ್ಲಿ ಬಂದಿದ್ದೇವೆ. ತುಂಬ ಖುಷಿ ಆಗ್ತಿದೆ, ತುಂಬ ಫನ್ ಅಂತೂ ಇದೆ. ಫುಲ್ ಜಾಲಿ ಮಾಡ್ತಾ ಇದ್ದೇವೆ. ನೋಡುವ ಏನೆಲ್ಲ ಗಮ್ಮತ್ತಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಎಲ್ರಿಗೂ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಈಗ ಫುಡ್ ಮಾಡುವಂಥ ಸಮಯ. ಯಾಕಂದರೆ ಆಲ್ರೆಡಿ 9:30 ಆಗಿ, ನಮಗೆ 9 ಗಂಟೆಗೆ ಹೇಳಿದ್ರು ಬೇಗ ಹೋಗಿ ತಿಂಡಿ ತಿನ್ನಬೇಕು. ಇವನು ಬೇರೆ ಹಸಿ ಆಗ್ತದೆ ಅಂತ ಆಗದಿಂದ ಉಜ್ಜುತ್ತಾನೇ ಇದ್ದಾನೆ ಹೊಟ್ಟೆಯನ್ನು. ಹೋಗಿ ಬರುವ ಬನ್ನಿ. ಈಗ ಬ್ರೇಕ್ಫಾಸ್ಟ್ಗೆ ಕೆಳಗಡೆ ಬಂದ್ವಿ. ಇಲ್ಲಿ ಕೂಡ ಅನ್ಲಿಮಿಟೆಡ್ ಫುಡ್, ಎಲ್ಲ ವೆರೈಟಿ ಫುಡ್ಗಳಿವೆ. ಬ್ರೆಡ್ಡು ಇದೆ, ಮಣ್ಣು ಇದೆ, ಜಾಮು ಇದೆ, ಕೇಕ್ ಇದೆ, ಇದೆ, ಫ್ರೂಟ್ಸು ಇದೆ. ಬಶೀರ್ ಭಾಯ್, ಹೇಗೆ ಆಗ್ತಾ ಇದೆ? ಯಾವುದು ತಿನ್ಬೇಕಂತ ಗೊತ್ತಾಗ್ತಿಲ್ಲ. ಬಟರ್ ಇದೆ, ಮತ್ತೆ ಆಲ್ಮೋಸ್ಟ್ ಇದಿದೆ, ಚಿಪ್ಪಾಡಿ ಫ್ರೂಟ್ಸ್ ಎಲ್ಲ ಇದೆ. ಮತ್ತೆ ಉಪ್ಮಾ, ಇಡ್ಲಿ, ಮತ್ತೆ ಪೊಟ್ಯಾಟೊ, ಬೇಕರಿ ಬೀನ್ಸ್ ಎಲ್ಲ ಇದೆ. ನಮ್ಮ ಟೀಮು ಆಲ್ಮೋಸ್ಟ್ ಕೆಲವರು ಬಂದು ಆಲ್ರೆಡಿ ತಿಂತಾ ಇದ್ದಾರೆ, ಇನ್ನು ಕೆಲವರು ಬರ್ಲಿಕ್ಕಿದ್ದಾರೆ. ಪಾಪ ನಿದ್ದೆ ಆಗಲಿಲ್ಲ. ಸಂಗಪ್ಪ ಸರ್ ಕೂಡ ಇದ್ದಾರೆ. ಹೇಗೆ ಆಗ್ತಾ ಇದೆ? ಈಗ ಎಲ್ಲ ರೆಡಿ ಆಯಿತು. ಟ್ರ್ಯಾಕ್ ಎಲ್ಲ ಸ್ವಲ್ಪ ರೆಡಿ ಮಾಡಿ ಈಗ ಆಲ್ರೆಡಿ ರೆಡಿ ಆಗಿದೆ. ಇದು ನಂದು ಇವತ್ತಿದು ಔಟ್ಫಿಟ್. ಇದು ನಮ್ಮ ತಂಗಿಯವ್ರದ್ದು ಔಟ್ಫಿಟ್ ನೋಡಿ. ಫುಲ್ ಜಿಗ್ಗಾಗಿ ಸೆಲ್ಫಿ ಎಲ್ಲ ತೆಗಿತಿದ್ದಾರೆ. ಆಗ ಆಲ್ರೆಡಿ ಫೋಟೋಶೂಟ್ ಎಲ್ಲ ಆಯಿತು ಇವಳದು. ಇದು ನಮ್ಮ ತಮ್ಮ ಅವ್ರದ್ದು ಔಟ್ಫಿಟ್ ನೋಡಿ. ಫುಲ್ ಜಿಗ ಆಗಿದೆ. ನೀವೊಂದು ಕೂಡ ಆಲ್ರೆಡಿ ಫೋಟೋಶೂಟ್ ಎಲ್ಲ ಆಯ್ತು. ನಂದು ಮಾತ್ರ ಬಾಕಿ, ನಂದು ತೆಗೆಯುವುದಿಲ್ಲ. ಫೋಟೋಶೂಟ್ ತೆಗ್ದಿಲ್ಲ, ಮೊಬೈಲ್ ಅಲ್ಲಿ ಅರ್ಧ ಮೆಮೊರಿ ಖಾಲಿ ಆಗಿದೆ. ಇವರ ಫೋಟೋ ತೆಗೆದು ಗೊತ್ತಾ, ಇವರು ಸುಮ್ಮನೆ ಹೇಳ್ಬಾರ್ದು ಮಾರೆ ಜನಗಳಿಗೆ. ಒಂದು ಪೋಸ್ ಎಲ್ಲ ಕೇಳ್ತಾ ಇದ್ರು, ಹೇಗ್ ಮಾಡೋದು, ಹೇಗೆ ಪೋಸ್, ಹೇನಾದಿ ಪೋಸ್ ಹೇಳ್ಕೊಡು, ಹೇನಾದಿ ಪೋಸ್ ಹೇಳ್ಕೊಡು ಅಂತ. ಹೆಂಗಂದ್ರೆ ಅಷ್ಟು ಗೊತ್ತಿಲ್ಲ ಪೋಸ್. ಅದಕ್ಕೆ ನಾನು ಸುಮ್ನೆ ಹೇಳಲ್ಲ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳೋದು. ಇದೆಲ್ಲ ಏನಿದು ಎಲ್ಲ ತೆಗೆದು ನನ್ನ ಫೋನ್ ಮಾಡಿದ್ದಾರೆ ಮಾರ್ರೆ. ನನಗೆ ನೆಕ್ಸ್ಟ್ ವ್ಲಾಗ್ ಮಾಡ್ಲಿಕ್ಕೆ ಸ್ಪೇಸ್ ಇಲ್ಲ. ಇಲ್ಲಿಂದ ಬೀಚ್ ವ್ಯೂ ಅದೇ ಹಾಗೆ ಹೇಳಿದಲ್ಲ, ತುಂಬಾ ಸಖತ್ತಾಗಿ ಕಾಣ್ತದೆ. ಈಗ ಊಟ ಮಾಡಿ ಅಲ್ಲಿಂದ ಜೂಟ್ ನೋಡಿ. ಈಗ ನಾವು ಊಟ ಎಲ್ಲ ಮುಗಿಸಿ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೇವೆ. ನಮ್ಗೆ 3 ಅಲ್ಲಿ ರೋಡ್ ಎಲ್ಲ ಇದು ಸ್ಟೇರಿಂಗ್ ಮತ್ತೆ ರೋಡ್ ಎಲ್ಲ ಉಲ್ಟಾ, ಹಾಗೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಮತ್ತೆ ಇಲ್ಲಿ ಯೆಲ್ಲೋ ಬೋರ್ಡ್ ಇದ್ರೆ ಪ್ರೈವೇಟ್ ಗಾಡಿ, ಯೆಲ್ಲೋ ಬೋರ್ಡ್ ಅಂದ್ರೆ ಅಲ್ಲೇ ಆ ಕಡೆ ಅಲ್ಲ ಗಾಡಿಯಲ್ಲಿ ನೋಡುದು. ನಾವು ರೋಡ್ ಅಲ್ಲಿ ಫಸ್ಟ್ ಟೈಮ್ ಒಬ್ರು ನಡ್ಕೊಂಡು ಹೋಗಿ ನೋಡ್ತಾ ಇದ್ದೇವೆ. ನಿನ್ನೆ ಯಾರು ನಡ್ಕೊಂಡು ಹೋಗಿದೆ ನೋಡಿಲ್ಲ, ಯಾಕಂದ್ರೆ ಇಲ್ಲಿ ಫುಲ್ ಎಲ್ಲ ಬಸ್ ರಿಕ್ಷಾ ಎಲ್ಲ ಏನಿಲ್ಲ, ಎಲ್ಲ ಕಾರಲ್ಲಿ ಹೋಗ್ತಿರ್ತಾರೆ. ಜಾಲಿ. ಇಲ್ಲಿಗೆ ರೀಚ್ ಆದ್ವಿ. ಮಜನ್ ಹೈಟ್ಸ್ ಅಂತ ಇಲ್ಲಿ ನಮ್ದು ಪ್ರೋಗ್ರಾಮ್ ಇರೋದು. ಇದು ನಾವು ಬಂದಂತ ಗಾಡಿ ನೋಡಿ. ಇಲ್ಲಿ ವ್ಯೂ ಹೇಗಿದೆ ನೋಡಿ. ಇಲ್ಲಿ ಫುಲ್ ಬೆಟ್ಟಗಳೇ, ಎಲ್ಲಿ ನೋಡಿದ್ರು ಬೆಟ್ಟಗಳು. ಮಜನ್ ಹೈಟ್ಸ್ ಅಲ್ಲಿ ನಮ್ದು ಪ್ರೋಗ್ರಾಮ್. ಇವು ಕೂಡ ಶುರು ಮಾಡಿದೆ. ಈಗ ಇವೊಂದು ಕೂಡ ವ್ಲಾಗ್ ಇದೆ, ಇವಳದು ಕೂಡ ವ್ಲಾಗ್ ಇದೆ. ಎಲ್ಲ ನಮಗೆ ವೆಲ್ಕಮ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಹೋಗುವ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮ ಶುರು ಆಗುತ್ತದೆ. ಅದಕ್ಕಿಂತ ಮುಂಚೆ ಎಲ್ಲರೂ ಟಿಫಿನ್ ಮಾಡಲಿಕ್ಕೆ ಅಂತ ಹೊರಗಡೆ ಬಂದಿದ್ದಾರೆ. ಆಡಿಯನ್ಸ್ ಇಲ್ಲಿ ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ಟಿದ್ದರು. ಇಲ್ಲಿ ಆಡಿಯನ್ಸ್ ನಿಜವಾಗ್ಲೂ ತುಂಬ ಖುಷಿಯಾಗಿತ್ತು. ಯಾಕೆಂದರೆ ಅವರಿಗೆ ಈ ಥರ ಕಾರ್ಯಕ್ರಮ ಎಲ್ಲ ನನ್ನ ಊರಿಂದ ಈ ಥರ ಎಲ್ಲ ಕಲಾವಿದರನ್ನು ಕರೆಸೋದಂದರೆ ತುಂಬ ಇಷ್ಟ. ನಾವು ಕೂಡ ಬಂದ ನಂತರ ಸ್ವಲ್ಪ ಸೆಲ್ಫಿ ಎಲ್ಲ ಕೊಟ್ಟು ಈಗ ರೆಡಿ ಆಗ್ತಾ ಇದ್ದೇವೆ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ನಮ್ಮ ಸೌಂಡ್ ಚೆಕ್ ಎಲ್ಲ ಆಗಿದೆ, ಇನ್ನು ಶುರು ಮಾಡೋದು ಮಾತ್ರ ಬಾಕಿ. ನಮ್ಮ ಡ್ಯಾನ್ಸರ್ಸ್ ಎಲ್ಲ ಆಲ್ರೆಡಿ ರೆಡಿಯಾಗಿ ಪರ್ಫಾರ್ಮೆನ್ಸ್ ಮಾಡಿ. ಎಷ್ಟು ಪರ್ಫಾರ್ಮೆನ್ಸ್ ಆಯ್ತು? ಹೇಗೆ ಚಂದ ಆಯ್ತಾ? ಆಡಿಯನ್ಸ್ ರೆಸ್ಪಾನ್ಸ್ ಎಲ್ಲ ಒಳ್ಳೆದ? ಫ್ರೀ ಆಯ್ತಾ? ಸೂಪರ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಿದ್ದೀರಿ ಎಲ್ಲರೂ. ಆಲ್ ದಿ ಬೆಸ್ಟ್. ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನಮ್ಮ ಪ್ರೋಗ್ರಾಮ್ ಈಗ ಶುರುವಾಯಿತು. ಶಿವದತ್ ಸರ್ ನಮ್ಮ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡ್ತಿದ್ದಾರೆ.
ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದೇವೆ ಯಾವಾಗ ಸ್ಟೇಜಿಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡ್ತೇವೆ ಅಂತ. ಯಾಕಂದರೆ ಆಡಿಯನ್ಸ್ ನಾವು ಸ್ಟೇಜಿಗೆ ಹೋಗೋದಕ್ಕಿಂತ ಮುಂಚೆನೇ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಶಿವದತ್ ಸರ್ ಆಲ್ರೆಡಿ ಕಾರ್ಯಕ್ರಮವನ್ನು ಶುರು ಮಾಡಿದರು. ಈಗ ಸ್ವಲ್ಪ ಹೊತ್ತಲ್ಲಿ ನಮ್ಮದು ಎಂಟ್ರಿ ಆಗುತ್ತೆ. ಅದಕ್ಕಿಂತ ಮುಂಚೆ ಗಿಚ್ಚಿಗಿಲಿಗಿಲಿ ಟೀಮ್ದು ಎಂಟ್ರಿ ಇದೆ. ಇವರು ಇಬ್ಬರು ಖಂಡಿತವಾಗ್ಲೂ ನಿಮಗೆಲ್ರಿಗೂ ಪರಿಚಯ ಇರ್ಬೋದು, ನಮ್ಮ ರಾಘವೇಂದ್ರ ಬ್ರೋ ಮತ್ತು ಚಿಲ್ಲರ್ ಮಂಜಣ್ಣ. ಇನ್ನೂ ತುಂಬ ಮಂದಿ ಬಂದಿದ್ದಾರೆ. ಹುಲಿ ಕಾರ್ತಿಕ್ ಬ್ರೋ, ಚಂದ್ರಪ್ರಭಾ ಬ್ರೋ, ಮತ್ತು ಶಿವಣ್ಣ, ಮತ್ತು ರಾಜೇಶ್ ಅಣ್ಣಂತ ಅವ್ರದ್ದು ಫ್ರೆಂಡ್ ಕೂಡ ಬಂದಿದ್ದಾರೆ. ಎಲ್ಲ ಸೇರಿ ಧೂಳೆಬ್ಸಿದೆ. ಇವ್ರದ್ದು ಪರ್ಫಾರ್ಮೆನ್ಸ್ ಅಂತೂ ತುಂಬ ಮಜಾ ಇರ್ತದೆ. ಸಾಂಗ್ ಕಾಪಿ ರೈಟ್ಸ್ ಬರುತ್ತೆ ಅಂತ ನಾನು ಹಾಕಲಿಲ್ಲ. ಒಂದು ಸ್ಲಾಟ್ ಆಗಿ ಈಗ ಕೂತ್ಕೊಂಡಿದ್ದೇವೆ. ಒಂದು ಸ್ಲಾಟ್ ಅಂತೂ ಸೂಪರಾಗಿ ಬಂತು. ಜನ ಎಲ್ಲ ತುಂಬ ಎಂಜಾಯ್ ಮಾಡಿದರು, ಮಸ್ಕತ್ನ ಜನತೆ. ಹಲೋ ಗಾಯ್ಸ್, ಹೇಗಾಯಿತು ಫಸ್ಟ್ ಸ್ಲಾಟ್? ಎಸ್, ತುಂಬ ಖುಷಿ ಆಯಿತು. ಎಲ್ಲ ಒಳ್ಳೆ ರೀತಿಯಲ್ಲಿ ಬರ್ತದೆ. ಈಗ ಸೆಕೆಂಡ್ ಸ್ಲಾಟಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಈಗ ನಮ್ಮ ಮಂಗಳೂರಿನ ಕುದ್ರೋಳಿ ಗಣೇಶ್ ಅವ್ರದ್ದು ಜಾದೂ ಪ್ರದರ್ಶನ ಇದೆ. ಗಣೇಶನ ರೆಡಿ ಅದೇ ವ್ಲಾಗ್. ನಮಗೆ ಟೋಟಲ್ 2 ಸ್ಲಾಟ್ ಇತ್ತು. ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು, ಮ್ಯಾಜಿಕ್ ಶೋ ಅದೆಲ್ಲಿತ್ತು. ನಮ್ಮ ಕುದ್ರೋಳಿ ಗಣೇಶ್ ಸರ್ ಕೂಡ ಬಂದಿದ್ದರು ಮಂಗಳೂರಿಂದ. ಹಾಗಾಗಿ ಲಾಸ್ಟ್ ಸ್ಲಾಟ್ ನಮ್ಮದಿತ್ತು. ಫುಲ್ ಜನಗಳನ್ನೆಲ್ಲ ಕುಣಿಸಿ ಅವರಿಗೆಲ್ಲ ತುಂಬ ಖುಷಿ ಆಯಿತು. ಶಿವ ಸರಿಗೆ ಕೂಡ, ನಮ್ಮ ಶಿವದಾಸ್ ಸರಿಗೆ ಕೂಡ ತುಂಬ ಖುಷಿ ಆಯಿತು ಕಾರ್ಯಕ್ರಮ. ಎಲ್ಲ ಜನ ಅಂತೂ ತುಂಬ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಇವತ್ತು ಫುಲ್ ಸಕ್ಸಸ್ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಸ್ಕತ್ತಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಎಂಜಾಯ್ ಮಾಡಿದ್ರು. ಆಡಿಯನ್ಸ್ ಅಂತ ಅದ್ಭುತವಾಗಿದ್ರು. ಟೋಟಲ್ ಎಲ್ಲ ಸಾಂಗ್ಸ್ ಅಂಡ್ ಸ್ಕಿಟ್ಸ್ ಸೂಪರ್ ಹಿಟ್. ದೇಶಕ್ಕೆ ಕಾರ್ಯಕ್ರಮ ಬೇಕಾದಲ್ಲಿ ಶಿವದತ್ ಶೆಟ್ಟಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ 000123 ಗುಡ್ ಮಾರ್ನಿಂಗ್ ಎಲ್ರಿಗೂ. ಮನೀಷ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಅಂದರೆ ನಾನು ಶಫಲ್ ಮಾಡ್ಕೊಂಡು ವ್ಲಾಗ್ ಮಾಡ್ತಿದ್ದೆ. ಮೊನ್ನೆ ಪ್ರೋಗ್ರಾಮ್ದೆಲ್ಲ ಮುಗಿಸಿ ಆಗಿದೆ. ಇವತ್ತು ನಮ್ಮದು ಮಸ್ಕಟ್ಟಲ್ಲಿ ಲಾಸ್ಟ್ ದಿನ. ನಾಳೆ ಇವತ್ತು ನೈಟ್ ಅಂದರೆ ಮಿಡ್ ನೈಟ್ 3 ಗಂಟೆಗೆ ಫ್ಲೈಟ್ ನಮಗೆ, ಕರೆಕ್ಟ್ ಅಲ್ಲ? ಹಾಗಾಗಿ ಈಗ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಇಲ್ಲ, ಸ್ನಾನ ಪೀನ ಎಲ್ಲ ಮುಗಿಸಿ ಈಗ ತಿಂಡಿಗೆ ಹೋಗ್ತಿದ್ದೇವೆ ಖಾನಾವಳಿಗೆ. ಈಗ ಲಿಫ್ಟ್ ಹತ್ರ ಇದ್ದೇವೆ. ಕೆಳಗಡೆ ರೆಸ್ಟೋರೆಂಟಿಗೆ ಹೋಗಿ ಸ್ವಲ್ಪ ತಿಂಡಿ ಮಾಡಿ ಮತ್ತೊಂದು ಬೀಚ್ ವ್ಯೂಗೆ ಹೋಗ್ಲಿಕ್ಕಿದೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದಕ್ಕಿಂತ ಮುಂಚೆ ಬೇರೆ ಎಂತ ಇದೆ ಅಂತ ನೋಡ್ಬೇಕು. ಬೀಚ್ ಅಲ್ಲ, ಆಕ್ಚುಲಿ ನಮ್ಗೆ ಬಂದ ಮೆಸೇಜ್ ಪ್ರಕಾರ ಇಲ್ಲ ಒಂದು ದೊಡ್ಡ ಮಾಸ್ಕ್ ಇದೆ, ಸೆಕೆಂಡ್ ಬಿಗ್ಗೆಸ್ಟ್ ಮಾಸ್ಕ್ ಅಂತ ಈ ಪ್ರಾಂತ್ಯದ್ದು. ಸೊ ಅದನ್ನ ನೋಡಕ್ಕೆ ಬೇಗ 11:30 ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರೆ. ಇವಾಗ 9:30 9:40 ಆಗಿದೆ. ಸೊ ಒಳ್ಳೆ ವಿಷಯ. ಸಂಕೋಚ ಬೇಡ, ಸಂಕೋಚ ಮಾಡಬೇಡಿ. ಆರಾಮಾಗಿ ನಿಮ್ದು ಮಾಡಲಿಲ್ಲ. ರೆಸ್ಟೋರೆಂಟ್ಗೆ ಬಂದಿದೆ ಈಗ. ಇಲ್ಲಿ ಅದೇ ಫುಡ್ ಯಾವ ದಿನಾಲು ಹೇಗೆ ಅನ್ಲಿಮಿಟೆಡ್ ಇರುತ್ತೋ ಅದೇ ರೀತಿ ಇವತ್ತು ಕೂಡ ಇದೆ. ಹಾಗೆ ಫುಡ್ ಎಲ್ಲ ತಗೊಂಡು ಈಗ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯುವ ಅಂತ ಬೆಳಿಗ್ಗೆ ಚೆಂದ ಆಗ್ತದೆ. ಮಿಲ್ಕ್ ಕಾಫಿ ಇದೆ, ಬ್ಲ್ಯಾಕ್ ಕಾಫಿ ಇದೆ, ಸ್ಪೆಷಲ್ ಐಟಮ್ಸ್ ಇದೆ. ನಮ್ಮ ಟೀಮ್ ಒಂದು ಬ್ಯಾಚ್ ಆಲ್ರೆಡಿ ಹೋಗಿದ್ದಾರೆ, ಇನ್ನೊಂದು ಬ್ಯಾಚ್ ಇಲ್ಲಿ ಕುತ್ಕೊಂಡು ನಾವು ಈಗ ಮಾಸ್ಕಿಗೆ ಹೋಗ್ತಾ ಇದ್ದೇವೆ. ಹೋಗೋ ದಾರಿಯಲ್ಲಿ ನಮ್ಮ ಹೋಟೆಲ್ ಪಕ್ಕನೆ ಒಂದು ಬೀಚ್ ಇದೆ, ಕುರುಂ ಬೀಚ್ ಅಂತ. ಕುರುಂ ಬೀಚ್ ಮರವಂತೆ ಬೀಚ್ ಅಂತ ಗೊತ್ತು. ನಾವಿಲ್ಲಿ ಮಾಸ್ಕ್ ಹತ್ರ ರೀಚ್ ಆದ್ವಿ. ನಾನು 2 ವ್ಲಾಗನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು ನೀವು ಗೈಡ್ಸ್ ಎಲ್ಲ ಯಾವ ರೀತಿ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ನಿಂತಿದ್ದಾರೆ ಅಂತ. ಅವರು ಕೂಡ ಒಳಗಡೆ ಯಾವ ರೀತಿ ಎಲ್ಲ ಸ್ಪೆಷಲ್ ಇದೆ ಅಂತ ನಮಗೆ ಹೇಳ್ಬೋದು. ಮಾಸ್ಕಿಗೆ ಬಂದಿದ್ದೇವೆ, ಆಲ್ರೆಡಿ ರೀಚ್ ಆಗಿದ್ದೇವೆ. ತುಂಬ ಚೆನ್ನಾಗಿದೆ. ಎಸ್, ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಲೇಡೀಸ್ಗೆ ಸ್ಪೆಷಲಿ ಸ್ಕಾರ್ಫ್ ಹಾಕ್ಲೇಬೇಕಂತೆ. ನಾವು ಇಲ್ಲಿ ಪ್ಯಾಲೇಸ್ ಕೂಡ ನೋಡ್ಲಿಕ್ಕೆ ಹೋಗಿದ್ದೆ. ನಾವು ಲಾಸ್ಟ್ ಟೈಮ್ ಮೈಸೂರು ಪ್ಯಾಲೇಸ್ಗೆ ಬಂದಾಗ ಇಲ್ಲಿ ಕೂಡ ಪ್ಯಾಲೇಸ್ ಒಂದು ನೋಡುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಅದಕ್ಕಿಂತ ಮುಂಚೆ ಇಲ್ಲಿ ಮಾಸ್ಕಿಗೆ ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿದೆ ಇಲ್ಲಿದು ಆ್ಯಂಬಿಯನ್ಸ್ ಎಲ್ಲ. ಬಶೀರ್ ಭಾಯ್, अरे हमको नहीं छोड़ूंगा. ಶಿವ್ ಸರ್ ಎಂತ ಮಾಡೋದು ಇಲ್ಲಿ? ಗೈಡಾ? ಎಲ್ಲರಿಗೆ ಹೇಳಿಕೊಡುವುದು ನನ್ನ ಕೆಲಸ. ಇಲ್ಲಿಯ ಒಂದು
ಇಲ್ಲಿ ಸಕ್ಕದಾಗಿದೆ ಫುಲ್ ಕಲರ್ ಫ್ಲವರ್ಸ್ ಫುಲ್ ಕಲರ್ಫುಲ್ ಆಗಿದೆ ನೋಡಿ ಹೇಗಿದೆ ನೋಡಿ. ಫುಲ್ ಗಿಂಬಲ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಹೆಂಗಿದೆ ಅಂದರೆ ಅರಮನೆ ಥರ ಇದೆ. ಲೈಟಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ನೋಡಿ ಹೊರಗಡೆ ವ್ಯೂ ಕೂಡ ಚೆನ್ನಾಗಿದೆ, ಒಳಗಡೆ ಕೂಡ ಸೂಪರ್ ಆಗಿದೆ. ಇಲ್ಲಿಂದ ಮಾಸ್ಕೆಲ್ಲ ಹೋಗಿ ಬಂದು ಈಗ ಸ್ವಲ್ಪ ಶಾಪಿಂಗ್ ನಿನ್ನೆ ಸ್ವಲ್ಪ ಬಾಕಿ ಇತ್ತು. ಹಾಗೆ ಇಲ್ಲಿ ಲೂಲು ಮಾಲ್ಗೆ ಬಂದಿದ್ದೇವೆ. ಯಾಕಂದರೆ ಇಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಅಂತ ಸುದ್ದಿ. ಇಲ್ಲಿ ಐಕಿಯಾ ಎಲ್ಲ ಇದೆ. ಲೂಲು ಮಾಲ್ ನೋಡಿ, ಹಿಂದೆ ಐಕಿಯಾ ಇದೆ. ಐಕಿಯಾ ಇಲ್ಲಿ ಲೂಲು ಮಾಲಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಚಾಕ್ಲೇಟ್ಸ್ ಸ್ವಲ್ಪ ತಗೊಳ್ಳಿಕ್ಕಿತ್ತು, ಮತ್ತು ಡ್ರೈ ಫ್ರೂಟ್ಸ್, ಡೇಟ್ಸ್ ಎಲ್ಲ. ಬನ್ನಿ ನೋಡುವ ಹೇಗಿದೆ ಅಂತ. ಗೊತ್ತಿಲ್ಲ, ಒಳಗೆ ಹೋಗಿ ಜಾಲಿ ಮಾಡುವ. ಜಾಲಿ ಆಮೇಲೆ ಫುಲ್ ಜೇಬು ಖಾಲಿ. ನಾವೀಗ ಆಲ್ಮೋಸ್ಟ್ ಶಾಪಿಂಗ್ ಇಲ್ಲಿ ವೈಫೈ ಅನ್ನು ಕನೆಕ್ಟ್ ಮಾಡಿಬಿಟ್ಟು ಶಾಪಿಂಗಿಗೆ ಹೋಗ್ತಾ ಇದ್ದೇವೆ. ಬೆಂಗಳೂರಿನ ಓರೆನ್ ಮಾಲ್ ಇದ್ದೀವಿ ಅಂತೆ. ಮಸ್ಕತ್ನ ಲೂಲು ಮಾಲಲ್ಲಿ ಇದ್ದೀವಿ. ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋ ಅಂತ ಬಂದು, ಯಾಕಂದರೆ ಹಸಿ ಆಗ್ತಾ ಇದೆ. ಹಸಿ ಆಗ್ತಿದ್ಯಾ? ಚಾಟ್ಸ್ ತಿಂತಿದ್ದೇವೆ ನಾವೀಗ. ಯಾಕಂದರೆ ಮಧ್ಯಾಹ್ನ ಮತ್ತೆ ಊಟ ಇದೆಯಲ್ಲ, ಅದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಬ್ರೇಕ್ಫಾಸ್ಟ್ ಮಾಡೋದು. ಚಾಟ್ಸ್ ಮತ್ತು ಚಾ ಹೇಗಿದೆ ಸರ್? ಸೂಪರಾ? ಇವರು ನಮ್ಮನ್ನು ಕರ್ಕೊಂಡು ಬಂದವರು. ಇವರು ಗದಗ ಅವರಂತೆ, ಸಂಜಯ್ ಸರ್. ಇವರು ಹೊಸಪೇಟೆ ಅವರಂತೆ. ಇವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್. ಇವರಿಬ್ರು ಇಲ್ಲಿ ಇರುದಲ್ಲ, ಇಲ್ಲಿ ಸೆಟ್ಲ್ ಆಗಿರೋದು. ಹೌದಾ? ತುಂಬ ಥ್ಯಾಂಕ್ ಯು ಸರ್ ಕರ್ಕೊಂಡು ಬಂದದಕ್ಕೆ. ಮಿಕ್ಸ್ ಚಾಟ್ಸ್ ಇದೆ, ಸಕ್ಕತ್ತಾಗಿದೆ. ಕೆಳಗಡೆ ಡೇಟ್ಸ್ ಮತ್ತು ಪರ್ಫ್ಯೂಮ್ಸ್, ಚಾಕ್ಲೇಟ್ಸ್ ಎಲ್ಲ ತಗೊಂಡು. ಇದು ತುಂಬ ಒಳ್ಳೆ ಪರ್ಫ್ಯೂಮ್ ಅಂತೆ, ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಮಾತ್ರ ಸ್ಮೆಲ್. ನೋಡುವ, ಉಳಿದವರೆಲ್ಲ ಶಾಪಿಂಗ್ ಆಗಿದೆ ಈಗ. ತಕ್ಕ ಮಟ್ಟಲ್ಲಿ ಶಾಪಿಂಗ್ ಆಯಿತು. ಬಶೀರ್ ಬಾಯಿ ಫುಲ್ ಭರ್ಜರಿ ಶಾಪಿಂಗ್ ಎಲ್ಲ ಮಾಡಿದ್ರು. ನಾದಿರ ಬಾನು ಅವರು ಮುಂದೆ ಕೂತ್ಕೊಂಡಿದ್ದಾರೆ. ಪ್ರಸಾದ್ ಸರ್ ಕಾರಲ್ಲಿ ಹೋಗ್ತಿದ್ದೇವೆ. ನಾವು ಫಸ್ಟ್ ಟೈಮ್ ಕೂತ್ಕೊಳ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ರೂಮ್ಗೆ ರೀಚ್ ಆದ್ವಿ. ಈಗ ಹೇಗಾಗಿದೆ ಅಂದರೆ ಈಗ 2 ಗಂಟೆಗೆ ಚೆಕ್ಔಟ್ ಇಲ್ಲಿಂದ. ಯಾಕಂದರೆ ಮತ್ತೆ ನಮಗೆ ನೈಟ್ ಫ್ಲೈಟ್ ಇರೋದ್ರಿಂದ ಊಟ ಎಲ್ಲ ಮುಗಿಸಿ ಆಚೆಲ್ಲ ಸ್ವಲ್ಪ ಓಡಾಡಿ ಅಲ್ಲಿಂದಲೇ ಹೋಗುದು. ಇಲ್ಲಿ ನಾವು ತಂದ ಐಟಮ್ಸ್ ಜಾಸ್ತಿ ಆಗಿ ಲಗೇಜಲ್ಲಿ ಜಾಗ ಎಲ್ಲ ಫುಲ್ ತುಂಬಿಸ್ತಾ ಇದ್ದೇವೆ. ಹೇಗೆ ಹಿಡಿದು ಅಂತ ಗೊತ್ತಾಗ್ತಿಲ್ಲ. ಈಗ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು. ಶರಣ ಒಂದು ಐಪ್ಯಾಡ್ ತಗೊಂಡಿದ್ದ, ಅದನ್ನು ಅನ್ಬಾಕ್ಸ್ ಮಾಡ್ತಿದ್ದಾನೆ. ಅವನ ಕಸಿನ್ಗೆ ಅನಿಸುತ್ತೆ, ಮೋಸ್ಟ್ಲಿ ಫ್ರೆಂಡಿಗೆ. ಹಾಗಾಗಿ ನೋಡಿ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು? 28,000 ಒಂದು 4,000ವರೆಗೂ ಸೇವ್ ಆಯಿತು. 5,000 ಯಾಕಂದ್ರೆ ಇದು 5,000 ಮತ್ತೆ ಏರ್ಪೋರ್ಟಲ್ಲಿ ಪುನಃ ಟ್ಯಾಕ್ಸ್ ಕೂಡ ರೀಫಂಡ್ ಆಗುತ್ತೆ 5%. ಹಾಗಾಗಿ ಒಂದು ಒಳ್ಳೆ ರೇಟಿಗೆ ಸಿಕ್ತು. ಈಗ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಂದ ಚೆಕ್ಔಟ್ ಆಗಲಿಕ್ಕಿದೆ, ಮತ್ತೆ ಊಟಕ್ಕೆ ಹೋಗಬೇಕು. ಆದಷ್ಟು ಬೇಗ ಪಟ ಪ್ಯಾಕ್ ಮಾಡುವ, ಹೊರಡುವ. ಬಾಯ್. ಹೊರಗಡೆ ಕರ್ಕೊಂಡು ಬಂದರು, ರೂವಿ ಸ್ಟ್ರೀಟ್ ಅಂತ. ಇಲ್ಲಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಶಾಪಿಂಗ್ ಮಾಡುವಂತ, ಕಡಿಮೆ ಸಿಗ್ತದಂತೆ ಶಾಪಿಂಗ್. ಅಲ್ಲಿ ಎಲ್ಲ ಡೇಟ್ಸ್, ಚಾಕ್ಲೇಟ್ಸ್ ಎಲ್ಲ ಮಾಲಲ್ಲಿ ತಗೊಂಡಿದ್ವಿ. ಬೇರೆ ಐಟಮ್ಸ್ ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗ್ತದೆ ಎಲ್ಲ. ಆಲ್ಮೋಸ್ಟ್ ಪ್ರಸಾದ್ ಸರ್ ಎಲ್ಲ ಒಟ್ಟಿಗಿದ್ದಾರೆ, ಶಿವ ಸರ್ ಇದ್ದಾರೆ, ಒಟ್ಟಿಗೆ ಹೋಗ್ತಾ ಇದ್ದೇವೆ. ನಮ್ಮ ಗಿಲಿ ಟೀಮ್ ಇದೆ. ಬನ್ನಿ ಏನೆಲ್ಲ ಇದೆ ಅಂತ ನೋಡುವ. ಇಲ್ಲಿ ನಮಗೆ ನಮ್ಮ ಹತ್ರ 50 ರಿಯಲ್ ಇತ್ತು ಇಲ್ಲಿದ್ದು ಮನಿ. ಇದು ಇವತ್ತೇ ಸಿಕ್ಕಿದ್ದು ನಮಗೆ. ಇದು 10 ರಿಯಲ್, 20 ರಿಯಲ್, 1 ರಿಯಲ್. ಇದು ಇಲ್ಲಿ 1 ರಿಯಲ್ ಅಂದರೆ 220 ರುಪೀಸ್. ಇಲ್ಲಿ ತುಂಬ ಕಡಿಮೆಗಿದೆ. ರಿಯಲ್ ಸ್ಟ್ರೀಟ್, ಇಲ್ಲಿ ಅಂತ ರೂವಿ ಸ್ಟ್ರೀಟ್ ಅಂತ ಸಿಕ್ಕಾಪಟ್ಟೆ ಕಡಿಮೆಗೆ ಇಲ್ಲಿ ಸಿಗ್ತಾ ಇದೆ. ನಾವು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫುಲ್ ಶಾಪಿಂಗ್ ಸ್ಟ್ರೀಟ್, ಸಿಕ್ಕಾಪಟ್ಟೆ ಕಡಿಮೆ, ತುಂಬ ಖುಷಿ ಆಯಿತು. ಒಳ್ಳೊಳ್ಳೆ ಡ್ರೆಸ್ ಸಿಕ್ತು. ನಾವು ಎಲ್ಲರೂ ಟೀ ಕುಡಿದ್ವಿ. ಶಿವಣ್ಣ ಚಾಫಿ ಕುಡಿದ್ರು. ಚಾಫಿ ಅಂದ್ರೆ ಒಂದು ಕೈಯಲ್ಲಿ ಕಾಫಿ, ಒಂದು ಕೈಯಲ್ಲಿ ಚಾ, ಕೆಲವರು ಕಚ್ಚಿ ಕುಡಿದ್ರು. ಎಸ್, ಈಗ ನಮಗೆ ಒಂದು ಎರಡು ಸತಿ ಟೀ ಕೊಟ್ಟಿದ್ದಾರೆ.
ಇದು ನನಗೆ ಇಷ್ಟ. ಅಲ್ಲಲ್ಲ ಈ ಫ್ರೆಂಚ್ ಫ್ರೈ ತಿಂದು ನೋಡಿ, ಈ ಸ್ಪೈಸಿ ತಿಂದಿದ್ದೀರಾ? ಸ್ಟ್ರಿಪ್ಸ್ ಹೇಳಿದ್ದೀರಾ? ಎಲ್ಲ ಇದೆ ಬಾ. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ರೂಮ್ಗೆ ರೀಚ್ ಆದ್ವಿ. ಒಂದು ರೂಮ್ ಮಾತ್ರ ಚೆಕ್ಕಿನ್ನಲ್ಲಿದೆ, ಅದು ಈಗ ಲಗೇಜ್ ಎಲ್ಲ ತಗೊಂಡು ಚೆಕ್ಔಟ್ ಆಗಿ ಪ್ರಸಾದ್ ಸರ್ ಮನೆಗೆ ಹೋಗಿ ಅಲ್ಲಿಂದ ಊಟ ಮುಗಿಸ್ಕೊಂಡು ಏರ್ಪೋರ್ಟ್ಗೆ ಹೋಗುದು. ನೋಡ ಅಲ್ಲಿ ಏನಾದ್ರು ಅಲ್ಲಿ ಲಾಗ್ ಎಂಡ್ ಮಾಡ್ತೇನೆ ನಾನು. ಹೋಗುವ. This is like our Hinkal in Mysore. ಎಲ್ಲ ಶೋರೂಮ್ ಅದೇ ಕಡೆ. ಪ್ರಸಾದ್ ಸರ್ ಅವರ ಫ್ಲ್ಯಾಟ್ಗೆ ರೀಚ್ ಆದ್ವಿ. ಇದು ಪ್ರಸಾದ್ ಸರ್ ಇರುವಂಥ ಫ್ಲ್ಯಾಟ್. ಸರ್ ಹೆಡ್ಲೈಟ್ ಆನ್ ಉಂಟು, ಹೆಡ್ಲೈಟ್. ಈ ಫ್ಲ್ಯಾಟಲ್ಲಿ ತುಂಬ ವಿಶೇಷ ಅಂತ ಅನಿಸ್ತು ನಮಗೆ. ಈ ಲಿಫ್ಟ್ ಒಳಗಡೆ ನಾವು ಹೋದ್ಮೇಲೆ ಒಂದು 3 ಫ್ಲೋರ್ ಹೋದ್ಮೇಲೆ ಆಚೆ ಇನ್ನೊಂದು ಡೋರ್ ಕಾಣ್ತದೆ ನೋಡಿ ನಿಮಗೆ. ಆಚೆಯಿಂದ ನಾವು ಹೊರಗಡೆ ಬಂದ್ವಿ. ನಮಗೆ ಫುಲ್ ಆಶ್ಚರ್ಯ ಆಯಿತು. ಈಗ ಅವರ 3rd ಫ್ಲೋರಲ್ಲಿ ಅವರ ಮನೆಗೆ ನಾವು ಹೋದ್ವಿ. ಅವರ ವೈಫ್ ಕೂಡ ಪಾಪ ನಮಗೋಸ್ಕರ ಬಿಸಿ ಬಿಸಿ ತಿಂಡಿ ಎಲ್ಲ ಮಾಡಿ ರೆಡಿ ಇಟ್ಟಿದ್ರು. ಇದು 4th. ಎಸ್, ನಾವಿಲ್ಲಿ ಮನೆಗೆ ರೀಚ್ ಆದ್ವಿ. ಸೂಪರ್ ಆಗಿದೆ, ಸಕ್ಕದಾಗಿದೆ. ಸಿಗದಲ್ಲಿ ಸಿಗದಾಗೋಕೆ ನಾವೇನ್ರಿ ಎತ್ತ ಹೊಡೆದಿವಿ. ಸೂಪರ್ ಆಗಿದೆ ಮನೆ, ತುಂಬ ಚೆನ್ನಾಗಿದೆ ಮನೆ, ಸಕ್ಕತ್ತಾಗಿದೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ. ಬೆಳಿಗ್ಗೆಯಿಂದ ನೋಡ್ಲಿಕ್ಕೆ ಇಲ್ಲ. ಬೆಳಿಗ್ಗೆ ಮನೆ ಮಾತ್ರ ತುಂಬಾ ಮೇಡಮ್ ಅನ್ನು ಬೆಳಿಗ್ಗೆ ನಾವು ಮಿಸ್ ಮಾಡ್ಕೊಳ್ತಿದ್ವಿ. ನೋಡಿದ್ರೆ ಇಲ್ಲಿ ಪೋಡಿ ಮಾಡ್ತಿದ್ದಾರೆ. ಪೋಡಿ ಎಂತ ಇದು ಪೋಡಿ? ಮೊಟ್ಟೆ ಬಟಾಟೆ ಪೊಟ್ಯಾಟೊ ಪೋಡಿ. ನಿಮ್ಗೆ ಏನೋ ತಂದಿದ್ದೀವಿ ನಾವು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸರ್ದು ಫ್ಲ್ಯಾಟ್. ಕೆಳಗಡೆ ವ್ಯೂ ನೋಡಿ. ಇಲ್ಲಿ ಪೂಲ್ ಪಾರ್ಟಿ ನಡೀತಾ ಇದೆ. ಆ್ಯಕ್ಚುಲಿ ನಿನ್ನೆ ನಮ್ಮ ಪಾರ್ಟಿ ಇಲ್ಲಿ ನಡಿಬೇಕಿತ್ತು ಅಲ್ಲ ಸರ್, ಆದರೆ ಮಿಸ್ ಆಯಿತು. ಯಾವ ಕಾರಣಕ್ಕೆ ಮಿಸ್ ಆಯಿತು? ಸೂಪರ್. ಮತ್ತು ಒಳ್ಳೊಳ್ಳೆ ಗಾಯಕರು ಕೂಡ ಅಲ್ಲಿ ಹಾಡ್ತಿದ್ದಾರೆ. ಒಳಗಡೆ ಹೋಗುವ. ನಮ್ಮ ಎಲ್ಲ ಕಲಾವಿದರು ಇಲ್ಲಿದ್ದಾರೆ. ಮನೆ ನೋಡಿ ಎಷ್ಟು ಚೆಂದ ಇದೆ ಅಂತ. ತುಂಬ ಖುಷಿ ಆಯಿತು ಮನೆ ನೋಡಿ. ಎಲ್ಲ ಸಕ್ಕತ್ತಾಗಿ ಇಟ್ಟಿದ್ದಾರೆ ಮನೆ. ನಾನು ಸಂದೀಪ್ ಅನ್ನ ಅಂತ ಇಲ್ಲಿ ಒಬ್ರು ಇದ್ದಾರೆ. ಸಂದೀಪ್ ಬ್ರೋ, ಸ್ಯಾಂಡಿ ಬ್ರೋ ಅಂತ ಕರೆಯೋದು ಅವರನ್ನು. ಅವರು ಇಲ್ಲಿ DJ, ಇಲ್ಲಿ ಸೌಂಡ್ಸ್ ಇದೆಲ್ಲ ವರ್ಕ್ ಮಾಡ್ತಾರೆ. ಅವರು ಮಂಗಳೂರಿನವರು. ಅವರು ಸುರತ್ಕಲ್ ಅನಿಸುತ್ತೆ ಮೋಸ್ಟ್ಲಿ. ಅವರು ಈಗ ಫೋನ್ ಮಾಡಿ ನಮಗೊಂದು ಗಿಫ್ಟ್ ಕೊಟ್ಟರು. ತುಂಬ ಥ್ಯಾಂಕ್ ಯು ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ಇರಲಿ. ಆದರೆ ನಾನು ಹೇಳಿದೆ ಬೇಡ ಅಂತ, ಸರಿಯಾಗುದಿಲ್ಲ. ನಾವು ಎಲ್ಲ ಊಟ ಎಲ್ಲ ಮುಗಿಸಿ ಪ್ರಸಾದ್ ಸಂಘದಲ್ಲಿ ಈಗ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ. ನಮಗೆ 3 ಗಂಟೆಗೆ ಫ್ಲೈಟ್. ಆಲ್ಮೋಸ್ಟ್ ಈಗ ಹತ್ರ ರೀಚ್ ಆದ್ವಿ. ಈಗ ಇನ್ನು ಏರ್ಪೋರ್ಟಿಗೆಲ್ಲ ರೀಚ್ ಆಗಿ ನಂತರ ಲಾಗ್ ಅನ್ನು ಎಂಡ್ ಮಾಡ್ತೇನೆ. ಖಂಡಿತವಾಗ್ಲು ಒಳಗೆ ಬರಬೇಕು ಅಂತ ಏರ್ಪೋರ್ಟ್ಗೆ ಬಂದೆವು. ಏರ್ಪೋರ್ಟ್ಗೆ ಈಗ ರೀಚ್ ಆಗಿ ಓಮನ್ ಇತ್ತು ಏರ್ಪೋರ್ಟ್. ಇಲ್ಲಿ ಟರ್ಮಿನಲ್ ಒಂದೇ ಅಂತೆ. ಈಗ ಪಾರ್ಕಿಂಗ್ ಓನ್ಲಿ ಒನ್ ಟರ್ಮಿನಲ್. ಇಲ್ಲಿ ಲಗೇಜ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೇವೆ. ಇನ್ನು 3 ಗಂಟೆಗೆ ಫ್ಲೈಟ್ ನಮ್ಮದು. 3 ಗಂಟೆಗೆ. ಹಾಗೆ ಇಲ್ಲಿ ಇನ್ನು ಚೆಕ್ಕಿನ್ ಎಲ್ಲ ಇದೆ. ಹೋಗುವ. ಬಶೀರ್ ಬಾಯ್ ವೆಯ್ಟ್ ಇದೆಯಾ? ಸಿಕ್ಕಾಪಟ್ಟೆ ಇದೆ. ಎಸ್, ಒಂದು ಕೂಡ ಟ್ರೋಲಿ ಇದೆ, ಒಂದು ಕೂಡ ಟ್ರೋಲಿ ಇದೆ. ನಾದಿರ ಹಿಂದೆ ಬರ್ತಿದ್ದಾಳೆ. ಉಳಿದವರೆಲ್ಲ ಮುಂದೆ ಹೋಗಿದ್ದಾರೆ ಆಲ್ಮೋಸ್ಟ್. ಚೆಕ್ಕಿನ್ ಆಗಿ ಮತ್ತೆ ಬೇಗ ಹೋಗುವ. ಎಸ್, ಫೈನಲಿ ಫ್ಲೈಟಿಗೆ ನಾವು ರೀಚ್ ಆದ್ವಿ. ಓಮನ್ ಏರ್ ಎಕ್ಸ್ಪ್ರೆಸ್. ಈಗ ಫ್ಲೈಟ್ ಸೀದಾ ಬೆಂಗಳೂರಿಂದ ಮತ್ತೆ ಮಂಗಳೂರಿಗೆ. ಆಲ್ಮೋಸ್ಟ್ ಅಲ್ಲಿ ಒಂದು ಫ್ಲೈಟ್ ನಿಂತಿದೆ, ಬೇಗ ಹೋಗುದು. ಈಗ ಈ ಬ್ಲಾಗಲ್ಲಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಮುಂದಿನ ಬ್ಲಾಗಲ್ಲಿ ಸಿಗುವ. ಎಲ್ರಿಗೂ ಬೈ ಬೈ, ಗುಡ್ ನೈಟ್, ಟೇಕ್ ಕೇರ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮಸ್ಕತ್ನ ಎಲ್ಲ ಜನತೆಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ನಮಗೆ ಈ ಒಂದು ಜರ್ನಿ. 4 ದಿವಸ ಹೇಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ. ತುಂಬ ಪ್ರೀತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಬೈ ಬಾಯ್.